ನಮಸ್ತೆ ಸರ್, ನಾನು ಡಿ ಲಿಂಗಪ್ಪ ಕೊಕೊನೆಟ್ ಗ್ರೂಪಿಂದ ಮಾತಾಡ್ತಾ ಇರೋದು. ನೋಡಿ, ಕೊಳ್ಳೇಗಾಲದ ಹತ್ರ ಅನ್ನೂರ ಹತ್ರ ಒಂದು ಡ್ರಿಪ್ ಇರಿಗೇಷನ್ ಹಾಕಿದ್ದೀವಿ. ಈಗ ಹೊಸ್ದಾಗಿ ಮಾಡಿರೋಂಥದ್ದು. ಇದು ಬೋರ್ವೆಲ್ಲಿಂದ ಈ ರೀತಿ ಅಸೆಂಬ್ಲಿ ಮಾಡಿರ್ತೀವಿ. ಇದು ಯೂನಿಯನ್ ಮೋಟ್ರ್ ಎತ್ತೋದಕ್ಕೆ ಇಳಿಸೋದಕ್ಕೆ ಈಸಿ ಆಗಲಿ ಅಂತ ಒಂದು ಯೂನಿಯನ್ ಕೊಟ್ಟಿರ್ತೀವಿ ಇದಕ್ಕೆ. ನೋಡಿ, ಇದು ಮೇನ್ ಲೈನ್ ಆಗಿ ಕನ್ವರ್ಟ್ ಆಗಿ ಹೋಗಿದೆ. ಮೇನ್ ಲೈನ್ ಆಗಿ ಅದು ಫಿಲ್ಟ್ರ್ ಕೂತ್ಕೊಳ್ಳೋಂಥ ಜಾಗ, ಅದು ಫಿಲ್ಟ್ರ್ ಇಲ್ದಲೇ ಇರೋದ್ರಿಂದ ಅದು ಆ ಟೈಪ್ ಹಾಕಿದ್ವಿ. ತಿರ್ಗಿ ಅಲ್ಲಿಂದ ಮೇನ್ ವ್ಯಾನ್ ಕನ್ವರ್ಟ್ ಆಗಿ ಹಿಂಗೋಗುತ್ತೆ. ನೋಡಿ, ಈ ಲೈನಲ್ಲಿ ನಮಗೆ 750 ಅಡಿಕೆ ಬಂದಿದೆ. 750 ಅಡಿಕೆಗೆ ನಾವು ಅಲ್ಲಲ್ಲೇ ಗೇಟ್ ವಾಲ್ ಕೊಟ್ಟಿರೋಂಥದ್ದು ಡ್ರಿಪ್ ಇರಿಗೇಷನ್ಗೆ. ಅಂದರೆ ಒಂದು ಗೇಟ್ ವಾಲ್ನ 70ರಿಂದ 75 ಗಿಡಕ್ಕೆ ಕೊಟ್ಟಿರೋಂಥದ್ದು. ನೋಡಿ, ಈ ಥರ 70ರಿಂದ 75 ಗಿಡಕ್ಕೆ ಒಂದು ಗೇಟ್ ವಾಲ್ ಕೊಟ್ಟಿರೋಂಥದ್ದು ವಿತ್ ಫ್ಲಡ್ ಇರಿಗೇಷನ್ನು ಮತ್ತು ಸ್ಪ್ರಿಂಕ್ಲರ್ಗೂ ಆಪ್ಷನ್ಸ್ ಇರುತ್ತೆ. ಈ ಥರ ಇರುತ್ತೆ. ಇದಕ್ಕೆ ಕನ್ವರ್ಟ್ ಆಗಿ ಈಗ ಒಳಗಡೆ 6 ಬಾಲ್ ವಾಲ್ ಇದೆ, ಚಿಕ್ಕದು. ಒಳಗಡೆ 6 ಬಾಲ್ ವಾಲ್ ಚಿಕ್ಕದು ಇರೋದ್ರಿಂದ ಅದಕ್ಕೆ ಮೇಯ್ನ್ ಇದು. ಅಂದರೆ ಇಲ್ಲಿ ಮೇಯ್ನ್ ಆಫ್ ಮಾಡಿದರೆ ಈ ಲೈನ್ ಪೂರ್ತಿ ನೀರು ಹೋಗೋದಿಲ್ಲ. ಅಲ್ಲಿ ಆನ್ ಆಗಿದ್ರು ಇಲ್ಲಿ ಆಫ್ ಮಾಡಿಬಿಟ್ರೆ ಮೇಯ್ನ ಹೋಗೋದಿಲ್ಲ. ಎಲ್ಲದಕ್ಕೂ ಇದೇ ರೀತಿ ನಾವು ಕನೆಕ್ಟ್ ಮಾಡಿರೋ ಅಂಥದ್ದು. ಇದು ಅಷ್ಟೇ ಮೇಯ್ನಾಗಿ ಹೋಗಿದೆ. ಅಂದರೆ ಮೇಯ್ನ್ ವಾಲ್ಗಳು ಕೊಟ್ಟಿರೋ ಉದ್ದೇಶ ಏನಂದರೆ ನೀವು ಒಳಗಡೆ ಹೋಗಿ ಆಫ್ ಮಾಡೋ ಅಂಥದ್ದು ರಿಸ್ಕ್ ಕಮ್ಮಿ ಆಗುತ್ತೆ. ಈ ಮೇಯ್ನ್ ಆಫ್ ಮಾಡಿದ್ರೆ ಆ ಲೈನ್ ಪೂರ್ತಿ ನೀರು ಹೋಗೋದಿಲ್ಲ. ನೋಡಿ, ಈ ಮೇಯ್ನ್ ಆಫ್ ಮಾಡಿದ್ರೆ ಈ ಲೈನ್ಗೆ ನೀರು ಹೋಗೋದಿಲ್ಲ. ಮತ್ತು ಈ ಸೈಡ್ಗೂ ಅಷ್ಟೇ, ಈ ಮೇಯ್ನ್ ಆಫ್ ಮಾಡಿದ್ರೆ ಈ ಲ್ಯಾಂಡ್ಗೆ ನೀರು ಹೋಗೋದಿಲ್ಲ. ಅದೇ ರೀತಿ ತೆಂಗಿಗೂ ಅಷ್ಟೇ. ಇದು ಅಡಿಕೆ ಮತ್ತು ಇದರಲ್ಲಿ ತೆಂಗಿದೆ. ತೆಂಗು ಬಂದು ಅಂಡರ್ಗ್ರೌಂಡ್ PVC. ನೋಡಿ, ಪ್ರತಿಯೊಂದು ಅಂಡರ್ಗ್ರೌಂಡ್ ಇದೆ. ನೋಡಿ, ಇದು ತೆಂಗು. ಈಗ ಇದು ತೆಂಗಾಗಿರೋದ್ರಿಂದ, ಇದು ಅಂಡರ್ಗ್ರೌಂಡ್ ಮಾಡಿರೋದ್ರಿಂದ ಯಾವುದೇ ರೀತಿ ನಿಮಗೆ ಡ್ಯಾಮೇಜ್ ಆಗಲಿ ಏನು ಬರೋದಿಲ್ಲ. ನೋಡಿ, ಸುತ್ತು ರಿಂಗ್ ಹೊಡೆದಿರ್ತೀವಿ, 4 ಕಡೆ ನೀರು ಎಕ್ಸ್ಪ್ಲೇಂಡ್ ಆಗಿಬಿಡುತ್ತೆ. ಬೇಕು ಅಂದರೆ ನೀವು ಇದನ್ನು ಕಾಯಿ ಬಿದ್ದಾಗ ಹೊಡೆದೋಗುತ್ತೆ ಅನ್ನೋದಾದರೆ ಇದಕ್ಕೆ ಬೇಕಾದ್ರೆ ಮೇಲ್ಗಡೆಯಿಂದ HDP ಕೋಟೆಡ್ ಕೊಟ್ಟರೆ ಟ್ಯಾಕ್ಟ್ರಿ ತಗೊಂಡೋಗಿ ಹೋಗಿದ್ರು ನಿಮಗೆ ಇದು ಡ್ಯಾಮೇಜ್ ಯಾವುದೇ ಕಾರಣಕ್ಕೂ ಬರೋಲ್ಲ. ಪ್ರತಿಯೊಂದು ಮರದು ಅಷ್ಟೇ. ಇದಕ್ಕೆ ಏನು ಮಾಡ್ತೀವಿ ಅಂದರೆ, ಈಗ ನಾವು ಇದಕ್ಕೆ HDP ಕೋಟೆಡ್ ಕೊಡ್ತೀವಿ. ಇದಕ್ಕೆ ಮೇಲಿಂದ ಕೆಳಗಡೆ ಇಷ್ಟಿಂದ ಇಷ್ಟಕ್ಕೆ HDP ಕೋಟೆಡ್ ಕೊಡ್ತೀವಿ. ಆ HDP ಕೋಟೆಡ್ ಕೊಟ್ಟಾಗ ನೀವು ಟ್ಯಾಕ್ಟ್ರಿ ತಗೊಂಡೋಗಿ ಉದ್ದೇಶಪೂರ್ವಕವಾಗಿ ಗುದ್ದರೂ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಡ್ಯಾಮೇಜ್ ಬರೋಲ್ಲ. ನೋಡಿ, ಪ್ರತಿಯೊಂದು ಇಷ್ಟ. ನೋಡಿ, ತೆಂಗಿನ ಗಿಡ ಹೋಗಿರೋ ಅಂಥದ್ದಕ್ಕೆ ಈ ರೀತಿ ಕೊಟ್ಟಿರ್ತೀವಿ. ಇದರಲ್ಲೂ ಬೇಕಾದ್ರೆ ನೀವೇನಾದರೂ ಇಂಟರ್ಕ್ರಾಫ್ಟ್ ಏನಾದರೂ ಬಾಳೆ ಗಿಳೆ ಒಂದು ಸಾಲ ಏನಾದರೂ ಬೆಳಿತೀವಿ ಅಂದರೆ ಅದಕ್ಕೂ ಆಪ್ಷನ್ಸ್ ಕೊಟ್ಟಿರ್ತೀವಿ. ನೋಡಿ, ಒಂದು ಸ್ಕ್ಯಾಪ್ ಬಿಟ್ಟಿದ್ದೀವಿ. ಬಾಳೆ ಏನಾದರೂ ಹಾಕ್ತೀವಿ ಅಂದರೆ ಇದರಿಂದ ಲ್ಯಾಟ್ರಲ್ ಎಳೆದು ಕನ್ವರ್ಟ್ ಮಾಡ್ಕೊಂಡು ಬೇಕಾದ್ರೆ ಬಾಳೆಗೂ ಹಾಕೋ ಅಂಥದ್ದು. ತೆಂಗಲ್ವ ಅಷ್ಟೇ. ನೋಡಿ, ಇದಕ್ಕೂ ಅಷ್ಟೇ ಫ್ಲಡ್ ಇರಿಗೇಷನ್ಗೂ ಆಪ್ಷನ್ಸ್ ಇರುತ್ತೆ. ಬೇಕು ಅಂದರೆ ಸ್ಪ್ರಿಂಕ್ಲರ್ ಹಾಕ್ತೀವಿ ಅಂದರೆ ಸ್ಪ್ರಿಂಕ್ಲರ್ಗೂ ಆಪ್ಷನ್ಸ್ ಇರುತ್ತೆ ತೆಂಗಲ್ವ. ಇದು ತೆಂಗು ಅಂಡರ್ಗ್ರೌಂಡ್ PVC. ಇದು ನೋಡಿ, ಇದು ಅಷ್ಟೇ ಎಲ್ಲ ಅಂಡರ್ಗ್ರೌಂಡ್ PVC. ನೋಡಿ, ಯಾವುದೇ ರೀತಿ ಒಂದು ಪೈಪ್ ಡ್ಯಾಮೇಜ್ ಬರಲ್ಲ ಸರ್. ಇದು ಸುಮ್ಮನೆ ಹೇಳ್ತಾರೆ ಕೆಲವರೆಲ್ಲ, ಅಂಡರ್ಗ್ರೌಂಡ್ PVC ಮಾಡಿದ್ರೆ ಆಗಾಗುತ್ತೆ ಈಗಾಗುತ್ತೆ ಅಂತ. ಈ ಥರ ಪಿಟ್ ಮಾಡಿದ್ರೆ ಹೆಂಗೆ ಡ್ಯಾಮೇಜ್ ಬರುತ್ತೆ? ನೋಡಿ, ಕಾಯಿ ಬಿದ್ದರೂ ನಮಗೇನು ಪ್ರಾಬ್ಲಮ್ ಇಲ್ಲ, ಗರಿ ಬಿದ್ದರೂ ಇಲ್ಲ, ಉಳುಮೆ ಮಾಡಿದ್ರು ಏನು ಪ್ರಾಬ್ಲಮ್ ಬರಲ್ಲ. ಇದೂ ಅಷ್ಟೇ ಏಕೆ ಮೇಯ್ನಿಂದ ಕನೆಕ್ಟ್ ಮಾಡಿರೋಂಥದ್ದು. ಇದು ನಾನು ಮಾಡಿದ್ರೆ ತೆಂಗಿಗೆ ಮಾತ್ರ ಹೋಗುತ್ತೆ ಒಂದು ಲೈನ್ಗೆ, ಅದು ನಾನು ಮಾಡಿದ್ರೆ ಒಂದು ಲೈನ್ ತೆಂಗಿಗೆ ಮಾತ್ರ ಹೋಗುತ್ತೆ. ಇಲ್ಲಿ ಒಂದು ಲೈನ್ ಅಡಿಕೆ ಹಾಕಿದ್ದಾರೆ ಇವರು. ಒಂದು ಲೈನ್ ಅಡಿಕೆಗೂ ಆಪ್ಷನ್ಸ್ ಕೊಟ್ಟಿದೆ. 2 ತೆಂಗು ಮಧ್ಯೆ ಒಂದು ಲೈನ್ ಮಾತ್ರ ಅಡಿಕೆ ಹಾಕಿದ್ದಾರೆ. ತೆಂಗಿಂದ ತೆಂಗಿಗೆ 32 ಅಡಿ ಡಿಸ್ಟೆನ್ಸ್ ಇದೆ. ಒಂದು ಲೈನ್ ಮಾತ್ರ ಅಡಿಕೆ ಹಾಕೊಂಡಿರೋಂಥದ್ದು. ಇನ್ನೊಂದು ಲೈನ್ ಹಾಗೆ ಖಾಲಿ ಇದೆ. ಬೇಕು ಅಂದರೆ ಬಾಳೆ ಗಿಡ ಹಾಕ್ತೀವಿ ಅಂದರೆ ಬಾಳೆನೂ ಹಾಕ್ಬೋದು ನೀವು, ಏನು ತೊಂದರೆ ಏನಿಲ್ಲ.
ನೋಡಿ ಅಡಿಕೆನೂ ಅಷ್ಟೇ. ಅಡಿಕೆಗೆ ಏನಂದರೆ ಡ್ರಿಪ್ ಇರಿಗೇಷನ್ ಯಾವ ರೀತಿ ಇರಬೇಕು ಅಂದರೆ, ಫಸ್ಟ್ ಗಿಡಕ್ಕೆ ಏನು ಪ್ರೆಷರ್ ಇರುತ್ತೆ ಎಂಡ್ಗೂ ಸೇಮ್ ಪ್ರೆಷರ್ ಇರಬೇಕು. ಅಂದರೆ ಅದೇ ರೀತಿ ಇದ್ದರೆ ಇದು ಬಾಳಿಕೆ ಬರೋಂಥದ್ದು. ಸುಮ್ಮನೆ ಮನ್ಸಿಗೆ ಬಂದಂಗೆ ಹೆಂಗೋ ಎಷ್ಟೆಷ್ಟು ಗಿಡಕ್ಕೆ ಎಳೆದು ಕೊಟ್ಟರೆ ಅದು ಲೈಫ್ ಇರಲ್ಲ.